ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಹಿನ್ನೆಲೆ ಕಾಡಿನಿಂದ ನಾಡಿಗೆ ಆಗಮಿಸಿರೋ ದಸರಾ ಆನೆಗಳು ಮಾವುತರು ಕಾವಾಡಿಗಳಿಗೆ 2.4 ಕೋಟಿ ಮೊತ್ತದ ವಿಮೆ ಮಾಡಿಸಲಾಗಿದೆ. ಆನೆಗಳಿಗೆ 68 ಲಕ್ಷ, ಸಿಬ್ಬಂದಿಗೆ 86 ಲಕ್ಷ, ಸಾರ್ವಜನಿಕ ಆಸ್ತಿ-ಪಾಸ್ತಿ ನಷ್ಟ ಆದರೆ 50 ಲಕ್ಷ ವಿಮೆ ಒಳಗೊಂಡಿದೆ. ಈ ವಿಮಾ ಪಾಲಿಸಿಯು ಆಗಸ್ಟ್ 4ರಿಂದ ಅಕ್ಟೋಬರ್ 5ರವರೆಗೆ ಜಾರಿಯಲ್ಲಿರಲಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಸುರೇಶ್ ಬಿ ಅರಣ್ಯ ಭವನದಿಂದ ನೀಡಿರುವಂಥ ಪ್ರತ್ಯಕ್ಷ ವರದಿ ಇದೆ, ನೋಡೋಣ ಬನ್ನಿ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಹಿನ್ನೆಲೆ ಈಗಾಗಲೇ ದಸರಾ ಕಳೆಯನ್ನ ದಸರಾ ಆನೆಗಳು ಹೆಚ್ಚಿಸಿವೆ. ಇದೀಗ ಮೈಸೂರಿನ ಅರಣ್ಯ ಭವನದಲ್ಲಿ ಇದೀಗ ಬಿಡಾರ ಹೂಡಿರುವಂತಹ ದಸರಾ ಆನೆಗಳು 10ನೇ ತಾರೀಕಿನಂದು ಸಂಜೆ ಅಂಬಾವಿಲಾಸ ಅರಮನೆಯನ್ನ ಪ್ರವೇಶ ಮಾಡಲಿವೆ. ಜೊತೆಗೆ ಮೈಸೂರಿಗೆ ಆಗಮಿಸಿರುವಂಥ ಆನೆಗಳು ಮಾವುತರಿಗೆ ಈಗಾಗಲೇ ಇನ್ಶೂರೆನ್ಸನ್ನು ಮಾಡಿಸಲಾಗಿದೆ. ಯಾಕಂದರೆ ಸಾರ್ವಜನಿಕ ಆಸ್ತಿ-ಪಾಸ್ತಿ ನಾಶ ಆದಂಥ ಸಂದರ್ಭದಲ್ಲೂ ಕೂಡ ಸುಮಾರು 50 ಲಕ್ಷ ವಿಮೆಯನ್ನು ಮಾಡಿಸಿದ್ದಾರೆ. ಜೊತೆಗೆ ಒಟ್ಟು 2 ಕೋಟಿಯ 4 ಲಕ್ಷ ರೂಪಾಯಿ ವಿಮೆಯನ್ನು ಆನೆ ಮಾವುತರು ಹಾಗೂ ಸಾರ್ವಜನಿಕ ಆಸ್ತಿ-ಪಾಸ್ತಿಗಾಗಿ ಮಾಡಿಸಲಾಗಿದೆ. ನಾನು ಮೈಸೂರಿನ ಅರಣ್ಯ ಭವನದಲ್ಲಿದ್ದೇನೆ. ಆನೆ ಬಿಡಾರ ಹೂಡಿರುವಂತಹ ದೃಶ್ಯಾವಳಿಗಳನ್ನು ನೀವೀಗ ನೋಡ್ಬೋದು. ಏಕಾಂತ ಚಿತ್ತದಲ್ಲಿ ಏಕಲವ್ಯ ಇದ್ದಾನೆ, ಜೊತೆಗೆ ಭೀಮ, ಅಭಿಮನ್ಯು ಸೇರಿದಂತೆ 9 ಆನೆಗಳ ತಂಡ ಮೈಸೂರಿನ ಅರಣ್ಯ ಭವನದಲ್ಲಿ ಬೀಡು ಬಿಟ್ಟಿವೆ. ಒಟ್ಟು ಮೈಸೂರಿನ ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ಆಗಮಿಸಿರುವಂತಹ ಆನೆಗಳಿಗಾಗಿ ಸುಮಾರು 2.4 ಕೋಟಿ ಮೊತ್ತದ ವಿಮೆ ಸೌಲಭ್ಯವನ್ನು ಇದೀಗ ಒದಗಿಸಲಾಗಿದೆ. ಸರಿಸುಮಾರು ಗಂಡು ಆನೆಗಳು 10 ಆನೆಗಳು, 4 ಹೆಣ್ಣಾನೆಗಳು ಅಂದರೆ 14 ಆನೆಗಳು ಈ ಬಾರಿಯ ದಸರಾದಲ್ಲಿ ಭಾಗವಹಿಸುತ್ತವೆ. ಗಂಡು ಆನೆಗಳಿಗೆ 5 ಲಕ್ಷ ರೂಪಾಯಿ ವಿಮೆ, ಹೆಣ್ಣು ಆನೆಗಳಿಗೆ 4.5 ಲಕ್ಷ ರೂಪಾಯಿ ವಿಮೆಯನ್ನು ಇದೀಗ ಒದಗಿಸಲಾಗಿದೆ. ಜೊತೆಗೆ ಮಾವುತರು ಹಾಗೂ ಕಾವಾಡಿಗರ ಕುಟುಂಬಕ್ಕಾಗಿ ಸುಮಾರು 86 ಲಕ್ಷ ರೂಪಾಯಿ ವಿಮೆ ಸೌಲಭ್ಯವನ್ನು ಈಗ ಒದಗಿಸಲಾಗಿದೆ. ಜೊತೆಗೆ ಆಗಸ್ಟ್ 4ರಿಂದ ಅಕ್ಟೋಬರ್ 5ರವರೆಗೆ ಈ ವಿಮೆ ಜಾರಿಯಲ್ಲಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯ ವತಿಯಿಂದ ವಿಮೆಯನ್ನು ಈಗ ಮಾಡಿಸಲಾಗಿದೆ. ದಸರಾಗೆ ಬರ್ತಕ್ಕಂತಹ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ವಿಮೆಯನ್ನು ಮಾಡಿಸೋದು ಕಾನೂನು. ಯಾಕಂದರೆ ಸಾರ್ವಜನಿಕರ ಆಸ್ತಿ-ಪಾಸ್ತಿ ನಾಶವಾದಂಥ ಸಂದರ್ಭದಲ್ಲಿ ಸುಮಾರು 50 ಲಕ್ಷ ರೂಪಾಯಿ ವಿಮೆಯನ್ನು ಮಾಡಿಸಲಾಗುತ್ತೆ. ಜೊತೆಗೆ ಆನೆಗಳಿಗೆ ಅನಾರೋಗ್ಯ ಆದಂಥ ಸಂದರ್ಭದಲ್ಲಿ, ಮಾವುತರಿಗೆ ಅನಾರೋಗ್ಯ ಆದಂಥ ಸಂದರ್ಭದಲ್ಲಿ, ಆನೆ ಮಾವುತರ ಸಂಘರ್ಷ ಆದಂಥ ಸಂದರ್ಭದಲ್ಲಿ, ಜೊತೆಗೆ ಆನೆಗಳಿಂದ ಸಾರ್ವಜನಿಕ ಆಸ್ತಿ-ಪಾಸ್ತಿ ನಾಶವಾದಂಥ ಸಂದರ್ಭದಲ್ಲೂ ಕೂಡ ಈ ಒಂದು ವಿಮೆ ಸೌಲಭ್ಯವನ್ನು ಮಾಡಿಸಲಾಗುತ್ತೆ. ಯಾಕಂದರೆ ವಿಮೆ ಇಲ್ಲದಂಥ ಸಂದರ್ಭದಲ್ಲಿ ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ ಹಣವನ್ನು ವ್ಯಯಿಸಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಹೀಗಾಗಿ ಹೆಣ್ಣಾನೆಗಳು ಸೇರಿದಂತೆ ಗಂಡಾನೆಗಳಿಗೆ ಎಲ್ಲವೂ ಕೂಡ ವಿಮೆ ಸೌಲಭ್ಯವನ್ನು ಜಾರಿ ಮಾಡಲಾಗಿದೆ. ಅಂಬಾರಿಯನ್ನು ಹೊರೋದಕ್ಕೆ ಸಜ್ಜಾಗಿದ್ದಾನೆ. ಹೀಗಾಗಿ ಮೈಸೂರಿನ ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ಆಗಮಿಸಿರುವಂಥ ಆನೆಗಳು ಮಾವುತರಿಗೆ ವಿಶೇಷವಾಗಿ ವಿಮೆ ಸೌಲಭ್ಯವನ್ನು ಒದಗಿಸಲಾಗಿದೆ. 14 ಆನೆಗಳು, 14 ಮಾವುತರು, 14 ಕಾವಾಡಿ ಕುಟುಂಬ ಎಲ್ಲವೂ ಕೂಡ ಈ ವಿಮಾ ಸೌಲಭ್ಯದ ಒಳಗಡೆ ಬರ್ತಾರೆ. ಸುಮಾರು 2.4 ಕೋಟಿ ಮೊತ್ತದ ವಿಮೆಯನ್ನು ದಸರಾ ಆನೆಗಳು, ಮಾವುತರು, ಕಾವಾಡಿಗರ ಕುಟುಂಬ ಹಾಗೂ ಸಾರ್ವಜನಿಕ ಆಸ್ತಿ-ಪಾಸ್ತಿ ನಷ್ಟ ಆದಂಥ ಸಂದರ್ಭದಲ್ಲಿ ಒದಗಿಸುವ ನಿಟ್ಟಿನಲ್ಲಿ ದಿ ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯ ವತಿಯಿಂದ ಇದೀಗ ಅರಣ್ಯ ಇಲಾಖೆ ವಿಮೆಯನ್ನು ಮಾಡಿಸಿದೆ. ಕ್ಯಾಮ್ರಾಮ್ಯಾನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.